ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ನಾನೀಗ ಬೆಂಗಳೂರು ಏರ್ಪೋರ್ಟಲ್ಲಿ ಕೂತಿದ್ದೀನಿ. ಮಲೇಷಿಯಾಗೆ ಹೋಗ್ತಾ ಇದೀವಿ ಆಯಿತಾ. ಸೊ ನನ್ನ ಫ್ಲೈಟಿಗೆ ಅಫ್ಕೋರ್ಸ್ ಇನ್ನೂ ತುಂಬ ಟೈಮ್ ಇದೆ. ಸೊ ಹಾಗಾಗಿ ಈ ಫ್ಲೈಟ್ಗೆ ವೆಯ್ಟ್ ಮಾಡೋ ಟೈಮನ್ನು ಯಾಕೆ ವೇಸ್ಟ್ ಮಾಡಬೇಕು ಅಂತ ನಿಮಗೋಸ್ಕರ ಒಂದು ವಿಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ. ಈಗ ಮಲೇಷಿಯಾಗೆ ಡಿಸೆಂಬರ್ 2024 ತನಕ ವೀಸಾ ಬೇಡ. ಸರಿಯಾಗಿ ಕೇಳಿಸ್ಕೊಳ್ಳಿ, 2024 ತನಕ ನಮ್ಮ ಇಂಡಿಯನ್ಸಿಗೆ ಡಿಸೆಂಬರ್ 2024 ತನಕ ಮಲೇಷಿಯಾಗೆ ವೀಸಾ ಬೇಡ. ನಾವೇನು ಮಾಡಬೇಕು ಅಂದರೆ MDAC ಅಂತ ಒಂದು ಫಾರ್ಮ್ ಬರುತ್ತೆ, ಅದನ್ನು ಆನ್ಲೈನ್ ಫಿಲ್ ಮಾಡಬೇಕು ಅಷ್ಟೇ. ಸೊ ಅದಕ್ಕೆ ಅಂತ ಸಪರೇಟ್ ಚಾರ್ಜ್ ಇಲ್ಲ, ಎಕ್ಸ್ಟ್ರಾ ಫೀಸ್ ಕೊಡೋಷ್ಟಿಲ್ಲ, ಏನೂ ಇಲ್ಲ. ಸೊ ಏನಿದು MDAC ಫಾರ್ಮು, ಹೇಗೆ ಫಿಲ್ ಮಾಡೋದು, ಇದನ್ನೆಲ್ಲ ನಾನು ನಿಮಗೆ ಡೀಟೇಲ್ ಆಗಿ ಈ ವಿಡಿಯೋನಲ್ಲಿ ತೋರಿಸ್ತಾ ಹೋಗ್ತೀನಿ. ಆ್ಯಕ್ಚುಲಿ ತುಂಬ ಸಿಂಪಲ್ ಆಗಿದೆ MDAC ಫಾರ್ಮು. ತುಂಬ ಕಡಿಮೆ ರಿಕ್ವೈರ್ಮೆಂಟ್ಸ್ ಕೇಳ್ತಾರೆ. ಸೊ ಆ ಫಾರ್ಮ್ ನೋಡಿಕೊಂಡು ಪಿಕ್ಕಿ ಡೀಟೇಲ್ಸನ್ನೆಲ್ಲ ಮಾತಾಡ್ತಾ ಹೋಗ್ತೀನಿ ಆಯಿತಾ. MDAC ಅಂದರೆ ಮಲೇಷ್ಯಾ ಡಿಜಿಟಲ್ ಅರೈವಲ್ ಕಾರ್ಡ್. ಈ ಒಂದು ಫಾರ್ಮ್ನ ನಾವು ನಮ್ಮ ಅರೈವಲ್ಗೆ 3 ದಿನ ಇದೆ ಎನ್ನುವಾಗ ಫಿಲ್ ಮಾಡಬೇಕು ಆಯಿತಾ. ವಿತಿನ್ 3 days ಅಂತ ಹಾಕಿರ್ತಾರೆ. ಫಾರ್ ಎಕ್ಸಾಂಪಲ್ ನಾವು 25th ಲ್ಯಾಂಡ್ ಆಗ್ತಾ ಇದ್ದೀವಿ ಅಂದರೆ 23rd ನಾವು ಫಿಲ್ ಮಾಡಬೇಕು. ಅಷ್ಟಕ್ಕಿಂತ ಮುಂಚೆ ನಿಮಗೆ ಇದನ್ನ ಅಕ್ಸೆಪ್ಟ್ ಮಾಡಲ್ಲ, ಬಿಕಾಸ್ ಅಲ್ಲಿ ನಿಮಗೆ ಡೇಟ್ ಸೆಲೆಕ್ಷನ್ ಆಪ್ಷನ್ನೇ ಸಿಗೋದಿಲ್ಲ. ಸೊ 3 ದಿನಾನೇ ಮಾಡಬೇಕು, 23rd, 24th, 25th ಥರ. ಓಕೆ, ಸೊ ಇದೇನಂತ ಹೇಳಿದ್ರೆ ಮಿನಿಸ್ಟ್ರಿ ಆಫ್ ಫಾರಿನ್ ಅಫೇರ್ಸ್ ಮಲೇಷ್ಯಾ ಅವ್ರದ್ದು ಅಫಿಷಿಯಲ್ ವೆಬ್ಸೈಟ್ ಏನಿದೆ www.kln.government.my. ಓಕೆ, .government ಅಂದರೆ gov.my. ಈ ಅಫಿಷಿಯಲ್ ವೆಬ್ಸೈಟಲ್ಲಿ ನಿಮಗೆ ಕಂಪ್ಲೀಟಾಗಿ MDACದು ಫಾರ್ಮು ಹೇಗೆ, ಯಾರ್ಯಾರು ಅರ್ಹರು ಎಲ್ಲನೂ ಡೀಟೇಲ್ಸ್ ಸಿಗುತ್ತೆ. ಓಕೆ, ಫಾರ್ಮ್ ಓಪನ್ ಮಾಡಿದ ತಕ್ಷಣ ತುಂಬ ಸಿಂಪಲ್ಲಾಗಿ ಸ್ಟ್ರೇಟ್ ಫಾರ್ವರ್ಡ್ ಆಗಿದೆ. ಫಸ್ಟು ನಿಮ್ಮ ಹೆಸರು ಕೇಳುತ್ತೆ. ಹೆಸರು ಆದಮೇಲೆ ನಿಮ್ಮ ನ್ಯಾಷನಾಲಿಟಿ, ವಿಚ್ ಇಸ್ ನಾನು ಇಂಡಿಯನ್ ಅಫ್ಕೋರ್ಸ್ ಇಂಡಿಯಾ ಅಂತ ಹಾಕಿದೆ. ಆ್ಯಂಡ್ ದೆನ್ ನಿಮ್ಮ ಪಾಸ್ಪೋರ್ಟ್ ನಂಬರ್ ಕೇಳುತ್ತೆ. ಸೊ ಪಾಸ್ಪೋರ್ಟ್ ನಂಬರ್ನ ಹ್ಯಾಂಡಿಯಾಗಿ ಇಟ್ಕೊಳ್ಳಿ, ಯಾಕಂದರೆ ಪಾಸ್ಪೋರ್ಟ್ ನಂಬರು ಜೊತೆಗೆ ಡೇಟ್ ಆಫ್ ಎಕ್ಸ್ಪೈರಿ ನಿಮ್ಮ ಪಾಸ್ಪೋರ್ಟ್ದು, ಓಕೆ, ಅದನ್ನು ಕೊಟ್ಟಿರ್ತಾರೆ, ಅಂದರೆ ವ್ಯಾಲಿಡಿಟಿ, ಆ ಡೇಟನ್ನು ಎಂಟ್ರ್ ಮಾಡಬೇಕಾಗತ್ತೆ. ಆಮೇಲೆ ಸೆಕ್ಸ್, ಮೇಲ್ ಫೀಮೇಲ್, ಓಕೆ. ಆಮೇಲೆ ನಿಮ್ಮ ಇಮೇಲ್ ಅಡ್ರೆಸ್ ಕೇಳ್ತಾರೆ. ಸೊ ನಿಮ್ದು ಯಾವುದು ಆ್ಯಕ್ಟಿವ್ ಆಗಿದೆಯೋ ಆ ಇಮೇಲ್ ID ಕೊಡಿ, ಯಾಕಂದರೆ ಅಲ್ಲಿಗೆ ನಿಮಗೆ ಮೇಲ್ ಬರುತ್ತೆ. ಓಕೆ, ಸೊ ಮತ್ತೆ ಕನ್ಫರ್ಮ್ ಇಮೇಲ್ ಅಡ್ರೆಸ್ 2ನೇ ಸಲ ಹಾಕಬೇಕಾಗತ್ತೆ. ಆ್ಯಂಡ್ ನಮ್ಮ ಕಂಟ್ರಿ ಕೋಡ್, ಫಾರ್ ಎಕ್ಸಾಂಪಲ್ ಇಂಡಿಯಾ ಅಲ್ವಾ, ನಾವು +91 ಹಾಕಬೇಕು. ರೀಜನ್ ಕೋಡು, ಕಂಟ್ರಿ ಕೋಡು ಆ್ಯಂಡ್ ಕನ್ಫರ್ಮ್ ಕಂಟ್ರಿ ಕೋಡ್ ಕೇಳುತ್ತೆ ಮತ್ತೆ. ಆ್ಯಂಡ್ ನಿಮ್ಮ ಮೊಬೈಲ್ ನಂಬರು ಮತ್ತು ಕನ್ಫರ್ಮ್ ಮೊಬೈಲ್ ನಂಬರ್. ಓಕೆ, ಅದಾದಮೇಲೆ ಟ್ರಾವೆಲಿಂಗ್ ಇನ್ಫಾರ್ಮೇಷನ್ ಕೇಳುತ್ತೆ. ಟ್ರಾವೆಲಿಂಗ್ ಇನ್ಫಾರ್ಮೇಷನ್ ಏನೂ ಇಲ್ಲ, ಡೇಟ್ ಆಫ್ ಅರೈವಲ್. ಫಾರ್ ಎಕ್ಸಾಂಪಲ್ ಇವಾಗ ನಾವು 24 ಹೊರಟು ಬೆಂಗಳೂರಿಂದ 24 ಹೊರಡ್ತೀವಿ, ಆದರೆ 25 ಮಲೇಷಿಯಾಗೆ ರೀಚ್ ಆಗೋಂಗಿದ್ರೆ 25 ಅಂತ ಹಾಕಬೇಕು. ಓಕೆ, ನಾವು ಯಾವಾಗ ಮಲೇಷಿಯಾ ಲ್ಯಾಂಡ್ ಆಗ್ತೀವಿ ಆ ಡೇಟ್ ಹಾಕಬೇಕಾಗತ್ತೆ. ಡೇಟ್ ಆಫ್ ಡಿಪಾರ್ಚರ್, ಅಲ್ಲಿಂದ ವಾಪಸ್ ಹೊರಡೋ ಡೇಟು. ಆ್ಯಂಡ್ ಮೋಡ್ ಆಫ್ ಟ್ರಾವೆಲ್, ಏರು, ವಾಟರು ಈ ಥರ ಕೇಳುತ್ತೆ. ಸೊ ಏರ್ ಅಫ್ಕೋರ್ಸ್. ಆ್ಯಂಡ್ ಲಾಸ್ಟ್ ಪೋರ್ಟ್ ಆಫ್ ಎಂಬಾರ್ಕೇಷನ್, ಅದು ಬಂದು ನನ್ನ ವಿಷಯದಲ್ಲಿ ಇಂಡಿಯಾ. ಓಕೆ, ನನ್ನ ಕೇಸಲ್ಲಿ ಇಂಡಿಯಾ. ಲಾಸ್ಟ್ ಪೋರ್ಟ್ ಆಫ್ ಎಂಬಾರ್ಕೇಷನ್ ಅಂದರೆ ನಾವು ಲಾಸ್ಟ್ ಎಲ್ಲಿ ಯಾವ ಡೆಸ್ಟಿನೇಷನಿಗೆ ಹೋಗ್ತಾ ಇದ್ದೀವಿ ಅಂತ. ಆ್ಯಂಡ್ ಅಕಾಮಿಡೇಷನ್, ಇದು ಇಂಪಾರ್ಟೆಂಟ್ ಇಲ್ಲಿ, ಬಿಕಾಸ್ ನೀವು ಅಲ್ಲಿ ಎಲ್ಲಿ ಉಳ್ಕೊಳ್ತಾ ಇದ್ದೀರಾ ಅದರದ್ದು ಕಂಪ್ಲೀಟ್ ಡೀಟೇಲ್ಸ್ ಕೇಳ್ತಾರೆ. ಅದು ಯಾವ ಅಕಾಮಿಡೇಷನು, ಹೋಟೆಲ್ ಅಲ್ವಾ, ಹೋಟೆಲ್ಲ ಅಥವಾ ಮನೇನಾ, ಹೀಗೆ. ಆಮೇಲೆ ಅವರ ಕಂಪ್ಲೀಟ್ ಅಡ್ರೆಸ್ಸನ್ನು ಕೇಳ್ತಾರೆ ವಿತ್ ಪೋಸ್ಟ್ ಕೋಡ್, ಸ್ಟೇಟ್ ಆ್ಯಂಡ್ ಸಿಟಿ. ಇಷ್ಟೇ ರೀ, ಇಷ್ಟನ್ನು ನೀವು ಫಿಲ್ ಮಾಡಿ ಸಬ್ಮಿಟ್ ಮಾಡಿದ್ರೆ ಆಟೋಮ್ಯಾಟಿಕ್ ಆಗಿ ನಿಮಗೆ ಇಮೇಲ್ ಬರುತ್ತೆ. ನಾವು ಇಲ್ಲಿ ಅದನ್ನು ಪ್ರಿಂಟ್ಔಟ್ ತೊಗೊಂಡು ಬಂದುಬಿಟ್ಟಿದ್ವಿ. ಸೊ ಹಾಗಾಗಿ ನಮಗೆ ಡೈರೆಕ್ಟಾಗಿ MDAC ಫಾರ್ಮ್ ಅಂತ ಹೇಳಿದ್ರು. ನಾನು ಪ್ರಿಂಟ್ಔಟ್ ತೋರಿಸಿದ ತಕ್ಷಣ ಇಟ್ ವಾಸ್ ವೆರಿ ಸ್ಮೂತ್. ಸೊ MDAC ಫಾರ್ಮ್ ನಿಮಗೆ ಫಿಲ್ ಮಾಡೋಕ್ಕೆ ಹಾರ್ಡ್ಲಿ ಒಂದು 5-10 minutes ತೊಗೊಳೋದಷ್ಟೇ. ನೀವು ಪಾಸ್ಪೋರ್ಟ್ ಡೀಟೇಲ್ಸ್ ಎಲ್ಲ ಹ್ಯಾಂಡಿಯಾಗಿ ಇಟ್ಕೊಂಡ್ಬಿಟ್ರೆ ಇನ್ನೂ ಬೇಗ ಫಿಲ್ ಮಾಡಿಬಿಡ್ಬೋದು. ಸೊ ಪಾಸ್ಪೋರ್ಟ್ ಡೀಟೇಲ್ಸು ಮತ್ತು ನಿಮ್ಮ ಟ್ರಾವೆಲ್ ಇನ್ಫಾರ್ಮೇಷನ್ ಇದ್ದರೆ MDAC ಫಾರ್ಮ್ನ ನೀಟಾಗಿ ಫಿಲ್ ಮಾಡ್ಬೋದು. ಓಕೆ, ಸೊ ಏರ್ಪೋರ್ಟಲ್ಲೇ ಕೂತ್ಕೊಂಡು ನಾನು ನಿಮಗೆ MDAC ಫಾರ್ಮ್ ಬಗ್ಗೆ ಡೀಟೇಲ್ಸ್ ಹೇಳಿದೆ. ಆ್ಯಂಡ್ ಏರ್ಪೋರ್ಟಲ್ಲಿ ಫ್ರೀ ವೈಫೈ ಕೂಡ, ನಾನಿದೆ ಫಸ್ಟ್ ಟೈಮ್ ಫ್ರೀ ವೈಫೈನ ಯೂಸ್ ಮಾಡ್ತಿರೋದಿಲ್ಲಿದು. ನೆಕ್ಸ್ಟ್ ಟೈಮ್ ನೀವು ಬ್ಯಾಂಗ್ಳೂರು ಏರ್ಪೋರ್ಟಿಗೆ ಬಂದಾಗ ಫ್ರೀ ವೈಫೈನ ಯೂಸ್ ಮಾಡ್ಕೊಳ್ಳಿ, ಸರಿನಾ? ಹೋಪ್ ಇವತ್ತಿನ ಈ ವಿಡಿಯೋ ನಿಮಗೆ ಸಾಕಷ್ಟು ಹೆಲ್ಪ್ ಆಗುತ್ತೆ ಅಂತ. ಆ್ಯಂಡ್ ಮಲೇಷಿಯಾಗೆ ಟ್ರಾವೆಲ್ ಪ್ಲಾನ್ ಮಾಡ್ತಿರೋರೆಲ್ಲ ಡಿಸೆಂಬರ್ ಒಳಗೆ ಪ್ಲಾನ್ ಮಾಡಿ ವೀಸಾ ಇಲ್ಲದೆ ಮಲೇಷಿಯಾ ಟ್ರಿಪ್ ಮಾಡಿ. ಓಕೆ, ಥ್ಯಾಂಕ್ ಯು. ಮುಂದಿನ ಎಪಿಸೋಡಲ್ಲಿ ಮತ್ತೆ ನಿಮ್ಮ ಭೇಟಿ. ಜಸ್ಟ್ ಇನ್ ಕೇಸ್ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಓಕೆನಾ? ಬೈ ಬೈ, ಲವ್ ಯು ಆಲ್.